ನಮಸ್ತೆ ವೀಕ್ಷಕರೇ, ಪೂಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ನೀರು ದೋಸೆ ಮತ್ತು ಮೊಸರು ಚಟ್ನಿ. ಮೊದಲಿಗೆ ದೋಸೆ ಹಿಟ್ಟನ್ನು ತಯಾರು ಮಾಡ್ಕೊಂಬಿಡೋಣಂತ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಚಿರೋಟಿ ರವೆ, ಸ್ವಲ್ಪ ಕಡಲೆ ಹಿಟ್ಟು. ಇದನ್ನು ಮೂರನ್ನ ಒಂದು ಪಾತ್ರೆ ಒಳಗೆ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣಂತ. ಅದಾದ ನಂತರ ಅಜ್ವಾಯಿನ್ ಹಾಕೋಣಂತ ಸ್ವಲ್ಪ. ಅದಾದಮೇಲೆ ಜೀರಿಗೆನ ಹಾಕೋಣಂತ. ಇದೆಲ್ಲ ಹಾಕಿದ ನಂತರ ಟೋಟಲ್ 5 ಕಪ್ ನೀರನ್ನು ನಾನು ಸೇರಿಸ್ತೀನಿ. ಅದನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸ್ವಲ್ಪ ಅದರೊಳಗೆ ಗಂಟು ಉಳಿಬಾರ್ದು, ಆ ರೀತಿ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ನಾನು ಇದರೊಳಗೆ ಯಾವುದೇ ರೀತಿಯಾದಂಥ ಸೋಡಾ ಪುಡಿನ ಉಪಯೋಗಿಸಕತ್ತಿಲ್ಲ. ಎಲ್ಲ ಮಿಕ್ಸ್ ಮಾಡಿಂದ ಹಿಟ್ಟು ಈ ರೀತಿಯೊಳಗೆ ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು, ಅಂದರೆ ಈ ಹದದೊಳಗೆ ಇರಬೇಕು. ಇದು ಒಂದು 15ರಿಂದ 30 ನಿಮಿಷ ನೆನಿಬೇಕು. ದೋಸೆ ಹಿಟ್ಟು ನೆನೆಯುತ್ತನ ನಾವು ಮೊಸರು ಚಟ್ನಿ ಮಾಡೋಣ ಬರ್ರಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: 1 ಉಳ್ಳಾಗಡ್ಡಿ, 2 ಮೆಣಸಿನ್ಕಾಯಿ, 1 ಕಪ್ ಪುಟಾಣಿ, ಮೊಸರು, ಜೀರಿಗೆ, ಕೊತ್ತಂಬರಿ ಸೊಪ್ಪು. ಹೆಂಗಂತಂದ್ರೆ 1 ಬಾಳ್ಗಿ ಇಡೋಣಂತ. ಅದು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ತೊಗೊಂಡು ಚೆಂದಾಗಿ ಅದನ್ನು ಫ್ರೈ ಮಾಡೋಣಂತ. ಅದು ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡಬೇಕು. ಹಾಫ್ ಫ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಜಾಸ್ತಿ ಎಷ್ಟು ನಾವು ಫ್ರೈ ಮಾಡ್ತೀವಲ್ಲ ಅಷ್ಟು ಅದ್ರದ್ದು ಟೇಸ್ಟ್ ಚಲೋ ಬರ್ತೈತಿ. ನೋಡ್ರಿ, ಈಗ ಫ್ರೈ ಮಾಡೋದು ಮುಗಿಯಾಕೆ ಬಂದೈತಿ. ಈ ರೀತಿ ಒಳಗೆ ಕೆಂಪು ಥರ ಹುರ್ಕೋಬೇಕು. ಇದಾದ್ಮ್ಯಾಗ ಒಂದು ಜಾರ್ ತೊಗೊಂಡು ಅದರೊಳಗೆ 1 ಕಪ್ ಪುಟಾಣಿಯನ್ನು ಹಾಕಬೇಕು. ಅದಾದಮೇಲೆ ನಾವೇನು ಅದನ್ನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ, ಆ ಮಿಕ್ಸ್ಚರ್ನ ಇದ್ರೊಳಗೆ ಸೇರಿಸ್ಬೇಕು. ಇದು ಸ್ವಲ್ಪ ಆರಿದ ಮ್ಯಾಗ ಮಾಡಿದರೆ ಇನ್ನೂ ಚಲೋ ಆಕೈತಿ. ನನಗೀಗ ಟೈಮ್ ಇಲ್ಲ, ಸೊ ಅದಕ್ಕೆ ನಾನು ಇವಾಗಲೇ ಮಾಡಕತ್ತೀನಿ. ಅದಾದ್ಮೇಲೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಚೆಂದಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತ. ಭಾಳ ಸಣ್ಣ ಮಾಡೋಕ್ಕೆ ಹೋಗಬೇಡ್ರಿ. ಅದಾದ್ಮ್ಯಾಗ ಒಂದು ಸ್ವಲ್ಪ ಮೊಸರು ಹಾಕೋಣಂತ. ಯಾಕಂದ್ರೆ ನಾವು ಇದ್ರೊಳಗೆ ನೀರು ಉಪಯೋಗಿಸಿಲ್ಲ ಸ್ಟಾರ್ಟಿಂಗ್, ಅದಕ್ಕೆ ಮೊಸರು ಹಾಕಿ ಅದನ್ನು ಸತ್ಯಕ್ಕೆ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಈ ಥರ ಅದು ತರಿಯೊಳಗೆ ಇರಬೇಕು. ಇದಾದ್ಮ್ಯಾಗ ಒಂದು ಪಾತ್ರೆ ತೊಗೊಂಡು ಅದ್ರೊಳಗೆ ಸ್ವಲ್ಪ ಮೊಸರು ಹಾಕಿ ಮಜ್ಜಿಗೆ ಥರ ಇದನ್ನು ಕಟ್ಕೋಬೇಕು. ಇಲ್ಲ ಅಂತಂದ್ರೆ ಚಮಚಲ್ಲೇ ಸ್ವಲ್ಪ ಹಿಂಗೆ ತಿರುವಾಡಿದ್ರೆ ಸಾಕು, ಅದೆಲ್ಲ ನೀರೊಳಗೆ ಮಿಕ್ಸ್ ಆಗಿಬಿಡ್ತೈತಿ. ಜಾಸ್ತಿ ನೀರು ಮಾಡೋಕ್ಕೆ ಹೋಗಬೇಡ್ರಿ, ನಾರ್ಮಲಾಗಿ ಗಟ್ಟಿ ಇರಬೇಕು. ಇದಾದ ನಂತರ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಪುಟಾಣಿ ಅದೆಲ್ಲ ಹಾಕಿ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡಿರಿ. ನಿಮಗೆ ಯಾವ್ದು ಹದದೊಳಗೆ ಬೇಕೋ ಆ ಹದದೊಳಗೆ ಚಟ್ನಿ ಮಾಡ್ಕೊರಿ. ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊರಿ. ಇಲ್ಲಪ್ಪ ಅಂತಂದ್ರೆ ನಮಗೆ ಭಾಳ ನೀರು ಬೇಕು ಅಂತಂದ್ರೆ ಅದಕ್ಕೆ ಜಾರೊಳಗೆ ಇನ್ನೂ ಸ್ವಲ್ಪ ನೀರು ಹಾಕಿ ಅದು ಏನು ಮೊಸರು ಅದೆಲ್ಲ ಐತಲ್ಲ ಅದ್ರೊಳಗೆ ಹಾಕಿ ಅದನ್ನು ಚೆಂದಾಗಿ ಒಂದು ಸ್ವಲ್ಪ ಗಂಟು ಬರಲಾರ್ದಂಗೆ ಅದನ್ನು ಚೆಂದಾಗಿ ಒಂದು ಸ್ಪೂನ್ಲೇ ಮಿಕ್ಸ್ ಮಾಡ್ಕೊರಿ. ರೆಡಿ ಆಗಕತ್ತೈತೆ ನೋಡ್ರಿ ನಮ್ಮ ಮೊಸರು ಚಟ್ನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ, ಚಂದಾಗಿ ಮಿಕ್ಸ್ ಮಾಡ್ಕೊರಿ. ರೆಡಿ ಆಯ್ತು ನೋಡ್ರಿ ಇದು ನಮ್ದು ಮೊಸರು ಚಟ್ನಿ. ಈಗ ಹಂಚು ಕಾಯಕ್ಕೆ ಇಡೋಣಂತ ಬರ್ರಿ. ಈ ಹಂಚಿಗೆ ಚಂದಾಗಿ ಎಣ್ಣೆ ಹಚ್ಚೋಣಂತ್ರಿ. ನೀರು ಹಚ್ಚಕ್ಕೆ ಹೋಗ್ಬೇಡ್ರಿ, ಎಣ್ಣೆ ಹಚ್ಚಿ ಮಾಡ್ರಿ, ಚಲೋ ಬರ್ತಾವು. ಹಂಚು ಕಾದೈತ್ರಿ. ಈಗ ದೋಸೆ ಹಿಟ್ಟು ಹಾಕೋಣಂತ ಬರ್ರಿ. ಹಿಂಗೆ ಚಂದಾಗಿ ರೌಂಡಾಗಿ ದೋಸೆ ಹಾಕ್ರಿ. ಇದಕ್ಕೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕ್ರಿ. ಅದಾದಮೇಲೆ ಢಕ್ಕನ್ನ ಅಥವಾ ಒಂದು ಏನರ ಪ್ಲೇಟ್ ಅದ್ರ ಮೇಲೆ ಮುಚ್ಚ್ರಿ. ಇದನ್ನು 1 ಸೈಡ್ ಅಷ್ಟೇ ಬೇಯಿಸ್ಬೇಕು, 2 ಸೈಡ್ ಬೇಯಿಸ್ಬಾರ್ದು. ನಾವು ಢಕ್ಕನ್ ಮುಚ್ಚಿರ್ತೀವಲ್ಲ, ಸೊ ಅದೆಲ್ಲ ಚೆಂದಾಗ ದೋಸೆ ಎಲ್ಲ ಚೆಂದಾಗ ಬೆಂದಿರ್ತೈತಿ. ಸೊ ಈಗ ನೋಡ್ರಿ ಹೆಂಗೆ ಹೇಳಾಕತ್ತೈತಿ ನಮ್ಮ ದೋಸೆ. ಒಂದಿಷ್ಟು ಹರಿಯಂಗಿಲ್ಲ, ಏನಾಗಲ್ಲ, ಚೆಂದಾಗೆ ಎದ್ದು ಬರ್ತಾವೆ.
ಭಾಳ ಅಂದ್ರೆ ಭಾಳ ಚಲೋ ಬರ್ತಾವ್ರಿ. ಟೇಸ್ಟೂ ಮತ್ತು ಚಲೋ ಇರ್ತೈತಿ. ನೋಡ್ರಿ ಈಗ ಒಂದು ಸ್ವಲ್ಪ ಏನು ಹರಿಲಾರ್ದಂಗೆ ಎಷ್ಟು ಚಂದ ಬಂದೈತೆ ದೋಸೆ. ನೀವು ಒಂದ್ಸರಿ ಮಾಡ್ಕೊಂಡು ತಿನ್ನಿರಿ, ಭಾಳ ಅಂದ್ರೆ ಭಾಳ ಚಲೋ ಆಕೈತಿ. ಕಡಿಮೆ ಸಮಯದೊಳಗೂ ಮಾಡ್ಕೋಬೋದು ರೀ ದೋಸೆನ. ನಾ ಇನ್ನೊಂದನ್ನು ದೋಸೆ ಹಾಕಿ ತೋರ್ಸಾಕತ್ತೀನಿ ರೀ. ನೋಡ್ರಿ ಇದು ಎಷ್ಟು ಚಂದ ಎದ್ದು ಬರತೈತಿ, ಒಂದು ಸ್ವಲ್ಪ ಹರಿಯಂಗಿಲ್ಲ, ಏನಾಗಂಗಿಲ್ಲ ರೀ. ಭಾಳ ಅಂದ್ರೆ ಭಾಳ ಚಲೋ ಬರ್ತಾವ್ರಿ ದೋಸೆ. ಈ ನೀರು ದೋಸೆ ಮತ್ತು ಮೊಸರು ಚಟ್ನಿನ ಭಾಳ ಕಡಿಮೆ ಸಮಯದೊಳಗೆ ಮಾಡ್ಕೋಬೋದು ರೀ. ನೀವು ಒಂದ್ಸರಿ ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗುತ್ತೆ. ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.